ಮಕರ ರಾಶಿಯವರಿಗೆ ಈ ವರ್ಷದ ಭವಿಷ್ಯದಲ್ಲಿ ಅದ್ಭುತವಾದಂತಹ ಒಂದು ಫಲ ಹೇಳ್ತಕ್ಕಂಥದ್ದಿದೆ. ಅರೆ, ಈ ವರ್ಷ 7.5 ಶನಿ ನಡೀತಾ ಇದೆ ಅಲ್ವಾ, ಹೇಗೆ ಅದ್ಭುತ ಆಗ್ಲಿಕ್ಕೆ ಸಾಧ್ಯ? ಹೌದು, 7.5 ಶನಿಯಲ್ಲಿಯೂ ಕೂಡ ಅದ್ಭುತದಲ್ಲಿ ಅದ್ಭುತ ಭವಿಷ್ಯವನ್ನ ನೀವು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ನೀವು ಕೈ ಹಾಕಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಹೇಳ್ತಕ್ಕಂಥದ್ದು ಉಂಟಾಗ್ತದೆ. ಜೊತೆಯಲ್ಲಿ ವಿವಾಹ ಆಗದೆ ಇರ್ತಕ್ಕಂಥವರಿಗೆ ವಿವಾಹ ಭಾಗ್ಯ ಇರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ವಿದ್ಯಾ ಜೀವನದಲ್ಲಿ ಪ್ರಗತಿ ಯಶಸ್ಸು ಹೇಳ್ತಕ್ಕಂಥದ್ದು ಉಂಟಾಗ್ತಕ್ಕಂಥದ್ದು. ಜೊತೆಯಲ್ಲಿ ಗುರುವಿನ ಸುಸ್ಥಾನದಲ್ಲಿ ಗುರು ಇರುವುದರಿಂದಾಗಿ ಅಭಿವೃದ್ಧಿಕಾರಕವಾಗಿ ಇರ್ತಕ್ಕಂಥದ್ದು. ಹಾಗಾಗಿ ಶುಭ ಫಲದಾಯಕವಾಗಿ ಇದ್ದರೂ ಕೂಡ ಚಿಂತನೆ ಮತ್ತು ಚಿಂತೆ, ಬಂಧುಗಳ ಸಹಾಯ ಇತ್ಯಾದಿಗಳು ಕೂಡ ಆಗುವ ಸಾಧ್ಯತೆಗಳಿರ್ತಕ್ಕಂಥದ್ದು. ಕೆಲವೊಮ್ಮೆ ಜೀವನದಲ್ಲಿ ಏರುಪೇರು, ಅದರಲ್ಲೂ ಮನೆಯಲ್ಲಿ ಕಿರಿಕಿರಿಯ ವಾತಾವರಣ ಇರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸಮಸ್ಯೆ ಹೇಳ್ತಕ್ಕಂಥದ್ದು ಉಂಟಾಗಿ ಅದರಿಂದಾಗಿ ನೇತೃವಿನ ಭಾಗದಲ್ಲಿ ತೊಂದರೆ ಹೇಳ್ತಕ್ಕಂಥದ್ದು ಕಾಣಿಸ್ಕೊಂಡು ಮನೆಯಲ್ಲಿ ಅಶಾಂತಿಯ ವಾತಾವರಣ ಹೇಳ್ತಕ್ಕಂಥದ್ದು ಆಗ್ತಕ್ಕಂಥ ಸಾಧ್ಯತೆ ಇರೋದು. ಜೊತೆಯಲ್ಲಿ ರಾಹು ಇರುವುದರಿಂದಾಗಿ ಮಾತಿನ ಮೇಲೆ ಆದಷ್ಟು ಹಿಡಿತವನ್ನು ಇಟ್ಕೊಂಡು ಆದಷ್ಟು ಉತ್ತಮವಾದಂತಹ ಫಲವನ್ನು ನೀವು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ವ್ಯಾಪಾರ, ಉದ್ಯೋಗ, ರಾಜಕೀಯ, ಶಿಕ್ಷಣ ಕ್ಷೇತ್ರದಲ್ಲಿ ದುಡಿತಕ್ಕಂಥವರಿಗೆ ಕೂಡ ಒಳ್ಳೆಯದಾದಂತಹ ಫಲ ಇರತಕ್ಕಂಥದ್ದು. ಸೈಟು, ಮನೆ ಇತ್ಯಾದಿಗಳನ್ನು ಖರೀದಿಯನ್ನು ಮಾಡುವಂತಹ ಯೋಗವು ಕೂಡ ಇರತಕ್ಕಂಥದ್ದು. ಆದರೆ ಜಾಮೀನು ಅಥವಾ ಯಾರಿಗಾದರೂ ಹಣವನ್ನು ಕೊಡುವಾಗ ತುಂಬ ಜಾಗರೂಕತೆಯಿಂದ ವರ್ತಿಸಿದರೆ ತುಂಬ ಒಳ್ಳೆಯದು. ಹೊಂದಾಣಿಕೆ ಎಲ್ಲ ವಿಚಾರದಲ್ಲೂ ಕೂಡ ಇಟ್ಕೊಂಡು ಮುಂದಕ್ಕೆ ಸಾಗಿದರೆ ನಿಮ್ಮ ಭವಿಷ್ಯ ಹೇಳ್ತಕ್ಕಂಥದ್ದು ತುಂಬ ಹಸನಾಗಿ ಇರ್ತದೆ.